ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ತನ್ನನ್ನು ತಾನು ಭಗವದರ್ಪಣೆ ಮಾಡಿಕೊಂಡಿರುವವರು ಸರ್ವ ಪ್ರಾಣಿಗಳಲ್ಲಿ ಆತ್ಮರೂಪದಲ್ಲಿರುವ ನನ್ನನ್ನು ಭಜಿಸುತ್ತಾರೆ. ಇಂಥವರು ಯಾವ ವ್ಯವಹಾರವನ್ನು ಮಾಡುತ್ತಿದ್ದರೂ ನನ್ನನ್ನೇ ನಂಬಿರುತ್ತಾರೆ. ಕೃಷ್ಣ, ಈ ಮನಸ್ಸು ಬಹಳ ಚಂಚಲವಾದುದು. ಎಷ್ಟು ಚಂಚಲವಾಗಿರುತ್ತದೆಯೋ ಅಷ್ಟೇ ದೃಢವಾಗಿರುತ್ತದೆ, ಅಷ್ಟೇ ಶಕ್ತಿಯುತವಾಗಿ ಇರುತ್ತದೆ. ಬೀಸುವ ಗಾಳಿಯನ್ನು ಹೇಗೆ ತಡೆಯಲಾಗುವುದಿಲ್ಲವೋ ಅದೇ ರೀತಿ ಮನಸ್ಸನ್ನು ನಿಗ್ರಹಿಸಲು ಸಹ ಕಷ್ಟವೆಂದು ನನಗೆ ಅನ್ನಿಸುತ್ತದೆ ಎಂದನು ಅಮಾಯಕವಾಗಿ ಅರ್ಜುನನು. ಕೃಷ್ಣನು ಹೀಗೆಂದನು, ಅರ್ಜುನ, ನೀನು ಹೇಳಿರುವ ಹಾಗೆ ನಿಸ್ಸಂದೇಹವಾಗಿ ಮನಸ್ಸು ಚಂಚಲವೇ ನಿಜ. ಆದರೆ ಅಭ್ಯಾಸ ಬಲದಿಂದ, ನಿರಂತರ ಹಠದಿಂದ, ವೈರಾಗ್ಯ ಭಾವನೆಯಿಂದ ಮನಸ್ಸನ್ನು ನಿಗ್ರಹಿಸಬಹುದು. ಮನಸ್ಸನ್ನು ವಶ ಮಾಡಿಕೊಳ್ಳಲಾಗದವರಿಗೆ ಎಂತ ಪ್ರಯತ್ನಿಸಿದರೂ ಯೋಗ ಸಿದ್ಧಿಯಾಗುವುದಿಲ್ಲ. ಆದರೆ ಸತತ ಪ್ರಯತ್ನದಿಂದ, ಆತ್ಮ ಸಂಯಮನದಿಂದ ಮನಸ್ಸನ್ನು ನಿಗ್ರಹಿಸಬಹುದು. ಕೃಷ್ಣ, ಯೋಗ ಸಾಧನೆ ಮಾಡುತ್ತಾ ಇದ್ದರೂ ಕೆಲವರಿಗೆ ಮನಸ್ಸು ಸ್ವಾಧೀನದಲ್ಲಿ ಇರುವುದಿಲ್ಲ. ಅನೇಕ ವರ್ಷಗಳು ಯೋಗ ಸಾಧನೆಯನ್ನು ಮಾಡುತ್ತಾ ಕೊನೆಗೆ ಯೋಗ ಸಿದ್ಧಿಯನ್ನು ಪಡೆಯದೆ ಮರಣಿಸುತ್ತಾರೆ. ಇಂಥವರ ಗತಿಯೇನು? ಕೃಷ್ಣ, ಇಂಥವರು ಭಗವಂತನ ಮಾರ್ಗದಿಂದ ಜಾರಿ ಇಹಪರ ಸುಖಗಳ ಭ್ರಷ್ಟನಾಗಿ ಗಾಳಿಗೆ ಚದುರಿದ ಮೇಘದಂತೆ ಅಧೋಗತಿ ಪಾಲಾಗುವನೇನು? ಈ ನನ್ನ ಸಂದೇಹವನ್ನು ಸಂಪೂರ್ಣ ನಿವೃತ್ತಿ ಮಾಡು. ನನ್ನ ಸಂದೇಹಕ್ಕೆ ಸರಿಯಾದ ಪ್ರತ್ಯುತ್ತರ ನೀಡಬಲ್ಲ ಸಮರ್ಥನು ನೀನೇ ಕೃಷ್ಣ. ಪಾರ್ಥ, ನಿನ್ನ ಸಂದೇಹ ಸರಿಯಾಗಿದೆ. ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳಲಾಗದೆ ಜೀವನ ಪರ್ಯಂತ ಕೆಲವು ಯೋಗ ಸಿದ್ಧಿಗಾಗಿ ಪರಿತಪಿಸಿದ ಮನುಷ್ಯನು ಅಧೋಗತಿಯ ಪಾಲಾಗುವುದಿಲ್ಲ. ಯಾಕೆಂದರೆ ಭಗವಂತನ ಕೃಪೆಗಾಗಿ ಕರ್ಮ ಕಾರ್ಯಗಳನ್ನು ಮಾಡಿದವರು ಯಾರು ಅಧೋಗತಿ ಪಾಲಾಗುವುದಿಲ್ಲ. ಯೋಗ ಸಿದ್ಧಿಯನ್ನು ಪಡೆಯಲಾಗದಿದ್ದರೂ ಪುಣ್ಯಾತ್ಮರು ಪಡೆಯುವ ಸ್ವರ್ಗಲೋಕ ಪ್ರಾಪ್ತಿಯನ್ನು ಪಡೆಯುತ್ತಾರೆ. ಸಾವಿರಾರು ವರ್ಷಗಳು ಸ್ವರ್ಗದಲ್ಲಿದ್ದ ನಂತರ ಸುಂದರ ರೂಪವನ್ನು ಪಡೆದು ಶ್ರೀಮಂತರ ಮನೆಯಲ್ಲಿ ಮಾನವರಾಗಿ ಹುಟ್ಟುತ್ತಾರೆ. ಅಥವಾ ಶ್ರೀಮಂತ ಮನೆತನವಿರುವ ಕುಟುಂಬದಲ್ಲಿ ಜನಿಸದಿದ್ದರೂ ಅನೇಕ ವರ್ಷಗಳ ಸ್ವರ್ಗವಾಸದ ನಂತರ ಜ್ಞಾನವಂತರಾದ ಬ್ರಾಹ್ಮಣ ಕುಟುಂಬದಲ್ಲಿ ಆಗಲಿ, ಯೋಗೀಶ್ವರರಿರುವ ಮನೆತನದ ಕುಟುಂಬದಲ್ಲಿ ಆಗಲಿ ಜನಿಸುವರು. ಪೂರ್ವಜನ್ಮದ ಸಂಸ್ಕಾರವಿರುವುದರಿಂದ ಉತ್ತಮ ಮನೆತನದಲ್ಲಿ ಹುಟ್ಟಿ ಪುನಃ ಯೋಗ ಸಿದ್ಧಿಗಾಗಿ ಸಾಧನೆ ಪ್ರಾರಂಭಿಸುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.